ಆ ಗಿಫ್ಟ್ಸ್ನ ವಾಪಸ್ ತಂದು ಕೊಟ್ಲು ಅನ್ನೋ ಕಾರಣಕ್ಕೆ ಮುಸ್ಲಿಂ ಯುವಕ ಹಿಂದೂ ಯುವತಿಯ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾನೆ. ಕೊಲೆ ಹಿಡುಕರಿಗೆ ಅದು ಹಿಂದೂ ಮುಸಲ್ಮಾನು ಕ್ರೈಸ್ತ ಈ ಥರ ಏನೂ ಇರಲ್ಲ. ಕಾಲೇಜ್ ಕ್ಯಾಂಪಸ್ ಒಳಗಡೆ ಅತಿ ಹೆಚ್ಚಾಗಿ ಈ ರೀತಿಯಾದಂತಹ ಪ್ರಕರಣಗಳು ನಡೀತಾ ಇದೆ. ಕಾನೂನಿನ ಭಯ ಇಲ್ವಾ ಅಥವಾ ಕಠಿಣ ಕಾನೂನು ಇಲ್ವಾ? ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಗೊತ್ತಿಲ್ಲ. ಅದು ಸೆಟಲ್ ಡೌನ್ ಆಗಿಬಿಡುತ್ತೆ. ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಪ್ರೀತಿ ವಿಚಾರವಾಗಿ. ಇನ್ನೇನೋ ಲವ್ ಜಿಹಾದ್ ಅಂತಾರೆ, ಪ್ರೀತಿ ಅಂತಾರೆ, ಕ್ರಶ್, ಇನ್ನೇನೋ ವಾಟ್ ಎವರ್. ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ನಿಂದು ಈ ವಿಡಿಯೋ ಬಿಡ್ತೀನಿ, ಆ ವಿಡಿಯೋ ಬಿಡ್ತೀನಿ, ಆ ಥರ ಎಲ್ಲ ಹೆದರಿಸ್ತಾರೆ. ಸೊ ಅವಾಗ ಮಕ್ಕಳು ಏನು ಮಾಡ್ತಾರೆ, ಏನು ಹೇಳಲ್ಲ, ಕಡೆಗೆ ಬಲಿ ಆಗ್ತಾರೆ. ಈ ಒಂದು ಪ್ರಕರಣ ಏನಿದೆ ಇದು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಇದನ್ನ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ರಾಜಕಾರಣದ ಲಾಭಕ್ಕೆ ಉಪಯೋಗ ಮಾಡ್ಕೋಬೇಡಿ. ಜನರ ಪ್ರಶ್ನೆ, ಮುಸ್ಲಿಂ ಯುವಕರಿಗೆ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಲವ್ ಆಗುತ್ತೆ? ಅವರ ಸಮುದಾಯದಲ್ಲಿ ಹುಡುಗಿರಿಲ್ವಾ? ಅದನ್ನ ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದಾರಲ್ಲ, ಇದು ನೀಚತನ. ಚಿಕ್ಕ ತಪ್ಪು ಮಾಡಿದಾಗ್ಲೇನೆ ಈ ಮಟ್ಟಕ್ಕೆ ಬರೋದಿಲ್ವೇನೋ? ಬಿಕಾಸ್ ತಾಯಿ ಈಗಲೂ ಕೂಡ ಮಗನ ಪರವಾಗಿ ಮಾತಾಡ್ತಾ ಇದ್ದಾರೆ. ತಪ್ಪು ಮಾಡಿದವನ್ಗೆ ಶಿಕ್ಷೆ ಆಗ್ಲೇಬೇಕು. ಯಾವುದೇ ತರ ಎಕ್ಸ್ಕ್ಯೂಸ್ ಇಲ್ವೇ ಇಲ್ಲ. ಯಾವ ಶಿಕ್ಷೆ ಆದ್ರೆ ಸೂಕ್ತ ಅನ್ಸುತ್ತೆ ನಿಮ್ಮ ಪ್ರಕಾರ? ಕೊಲೆ ಮಾಡಿದಂತ ಹುಡುಗನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು.